ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಲ್ಯಾಪ್ಟಾಪ್ ಅಲ್ಲಿ ರ್ಯಾಮ್ ಇರುತ್ತಲ್ಲ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಮ್ ನ ಹೇಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ನೋಡೋಣ. ಯೂಶಲಿ ನಾವು ತಗೊಳ್ಳುವಾಗ ರ್ಯಾಮ್ ಕಡಿಮೆ ಇರ್ಬೋದು, ಬಟ್ ನಾವಿನ್ನ ಹೆವಿ ಟಾಸ್ಕ್ ಗಳು ಮಾಡ್ಬೇಕು ಅಂದ್ರೆ ಏನಾದ್ರು ಎಡಿಟಿಂಗ್ ಆಡ್ಬೋದು, ಗೇಮ್ಸ್ ಆಡ್ಬೋದು. ಸೊ ಏನಾದ್ರು ಆಡೋವಾಗ ಲ್ಯಾಗ್ ಅನ್ಸ್ತಾ ಇರೋದು, ಸ್ಲೋನೆಸ್ ಇರ್ಬೋದು, ಅದನ್ನ ನಾವು ಅವಾಯ್ಡ್ ಮಾಡೋಕೆ ನಮ್ಮ ಸಿಸ್ಟಮ್ ಅಲ್ಲಿ ಸ್ವಲ್ಪ ರ್ಯಾಮ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಇವಾಗ ನನ್ನ ಲ್ಯಾಪ್ಟಾಪ್ ಅಲ್ಲಿ ರ್ಯಾಮ್ 8GB ಇದೆ ಇನ್ಬಿಲ್ಟ್. ಅಂದ್ರೆ ನಾವು ತಗೊಳ್ಳುವಾಗ ಈ ಲ್ಯಾಪ್ಟಾಪ್ ಅಲ್ಲಿ 8GB ರ್ಯಾಮ್ ನ ಇನ್ಸ್ಟಾಲ್ ಮಾಡಿದ್ದು. ಬಟ್ ನಾನು ಎಡಿಟಿಂಗ್ ಮಾಡುವಾಗ ಸಮಟೈಮ್ಸ್ ಅದು ಸ್ವಲ್ಪ ಲ್ಯಾಗ್ ಆಗುತ್ತೆ, ಇಲ್ಲ ನಾನು ಮಲ್ಟಿ ಟಾಸ್ಕ್ ಮಾಡುವಾಗ ಅದು ಸ್ಲೋ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಇವಾಗ ಒಂದು ಹೊಸ ರ್ಯಾಮ್ ತಗೊಂಡಿದ್ದೀನಿ. ಅಂದ್ರೆ ಇದು 8GB. ಆಲ್ರೆಡಿ ನನ್ನ ಲ್ಯಾಪ್ಟಾಪ್ ಅಲ್ಲಿ 8GB ರ್ಯಾಮ್ ಇನ್ಸ್ಟಾಲ್ ಆಗಿದೆ. ಸೊ ಇವಾಗ ಅಡಿಷನಲ್ 8GB ಆಗ್ತಾ ಇದ್ದೀನಿ. ಸೊ ನನ್ನ ಲ್ಯಾಪ್ಟಾಪ್ ಅಲ್ಲಿ 2 ಸ್ಲಾಟ್ಸ್ ಇದೆ. ಅಂದ್ರೆ ರ್ಯಾಮ್ ಗೆ 2 ಸ್ಲಾಟ್ಸ್ ಇದೆ. ಒಂದು ಸ್ಲಾಟ್ ಅಲ್ಲಿ 4GB, ಇನ್ನೊಂದು ಸ್ಲಾಟ್ ಅಲ್ಲಿ ಇನ್ನೊಂದು 4GB ಇದೆ. ಅಂದ್ರೆ ಟೋಟಲ್ 8GB. ನಾನು ಒಂದು ಸ್ಲಾಟ್ ನ ತೆಗೆದು ಈ 8GB ರ್ಯಾಮ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗ ಟೋಟಲ್ 12GB ಆಗುತ್ತೆ. ಸೊ ಇದಾದ್ಮೇಲೆ ಸಕ್ಸಸ್ಫುಲ್ ಇನ್ಸ್ಟಾಲ್ ಆದ್ರೆ ನೆಕ್ಸ್ಟ್ ಇನ್ನೊಂದು 8GB ತಗೊಂಡು ಇನ್ನೊಂದು 4GB ಸ್ಲಾಟ್ ನ ತೆಗೆದ್ಬಿಟ್ಟು ಟೋಟಲ್ 8GB into 8GB ಮಾಡೋಣ ಅಂತ ಮುಂದೆ ಪ್ಲಾನ್. ಇವಾಗ 8GB ರ್ಯಾಮ್ ನ ಇನ್ಸರ್ಟ್ ಮಾಡೋಣ ಬನ್ನಿ. ಓಕೆ, ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಇದು ವೆರಿ ಸಿಂಪಲ್. ಓಕೆ, ನೀವು ಕೂಡ ಮಾಡ್ಬೋದು. ನಾನು ತಗೊಂಡಿರುವ ರ್ಯಾಮು ಕ್ರೂಷಿಯಲ್ ಕಂಪನಿದು 8GB DDR4 3200 MHz ಅಂತ. ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಯಾವ ಮಾಡೆಲ್ ಇದೆ ಅಂತ ನೋಡ್ಕೊಳ್ಳಿ. ಈ ಪ್ರೊಸೆಸರ್, ಈ ಮಾಡೆಲ್ ಇರೋದನ್ನ ನೋಡ್ಕೊಂಡು ನೀವು ರ್ಯಾಮ್ ನ ತಗೊಳ್ಳಿ. ಸೊ ಇದು ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು ₹1385. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ತಗೋಬಹುದು. ಸೊ ಹಿಂದ್ಗಡೆ ನಾವು ಸ್ವಲ್ಪ ಸ್ಕ್ರೂಗಳಿರುತ್ತೆ, ಇದನ್ನೆಲ್ಲ ಓಪನ್ ಮಾಡಬೇಕು. ಸೊ ಇಲ್ಲಿ ನಿಧಾನಕ್ಕೆ ತೆಗಿಬೇಕು. ಓಕೆ, ಸೊ ನಾನು ಫೈನಲಿ ಲ್ಯಾಪ್ಟಾಪ್ ನ ಬ್ಯಾಕ್ ಸೈಡ್ ತೆಗೆದ್ಬಿಟ್ಟಿದ್ದೀನಿ. ಟಡನ್ 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 ನೋಡಿ. ಸೊ ಬ್ಯಾಕ್ ಸೈಡ್ ಇಲ್ಲಿರೋದು. ಓಕೆ, ಹೀಗಿದೆ ಏನೇನು ಕಾಂಪೋನೆಂಟ್ಸು. ಇದು ರ್ಯಾಮು, ಇಲ್ಲೊಂದಿದೆ ಅಲ್ಲ, ಇದು 2 ರ್ಯಾಮ್ಗಳು. ಸೊ ನೋಡ್ಬೋದು, ಇಲ್ಲಿ ಬ್ಯಾಟ್ರಿ ಇದೆ. ಇವಾಗ ರ್ಯಾಮ್ ಓಪನ್ ಮಾಡಿ ಇದಾಕೋಣ. ಸೊ ಇದು ಸ್ಲಾಟ್ 1, 2 ಇದೆ. ಓಕೆ, ಸೊ 2 ಸ್ಲಾಟಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ನಮ್ಮ ರ್ಯಾಮ್ನ ಹಾಕ್ಬೋದು. ಸೊ ಒಂದು ಸ್ಲಾಟ್ ತೆಗಿತೀನಿ. ವೆರಿ ಸಿಂಪಲ್ ತೆಗಿಯೋದು, ನೋಡ್ಬೋದು ನೀವು. ಓಕೆ, ಹಿಂಗೆ. ಸೊ 2 ತೆಗೆದು ಹಿಂಗೆ ತೆಗೆದು ಹೆಂಗೆ ತೆಗಿಬೋದು ನೋಡಿ. ಸೊ ಇದೆಯಲ್ಲ, ಇದು ತಗೊಂಡಿದ್ದು ಕ್ರೂಷಿಯಲ್ 8GB. ಇದನ್ನು ತೆಗೆದು ಹಾಕೋಣ. ಸರ್ ರ್ಯಾಮ್ ಇಲ್ಲಿದೆ 8GB ನೋಡ್ಬೋದು. ಕ್ರೂಷಿಯಲ್ 8GB ರ್ಯಾಮ್. ಸೊ ನಾವು ಈಸಿಯಾಗಿ ಮಾಡ್ಬೋದು ನೋಡಿ. ಇಲ್ಲಿ ಇದು ಕೊಟ್ಟಿದ್ರಲ್ಲ ಮಿಡಲಲ್ಲಿ. ಸೊ ಇಲ್ಲಿ ಹಾಕ್ಬಿಟ್ಟು ಇದನ್ನು ಇಷ್ಟು ಪ್ರೆಸ್ ಮಾಡಿ ನೀವು ಸ್ಲೈಟಾಗಿ ಸ್ವಲ್ಪ ಡೌನ್ಗೆ ಇಷ್ಟು ಸ್ವಲ್ಪ ಹಾಕುವಾಗ ಒಂದು ಕಡೆ ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇ ನೋಡಿ. ಇದು ರ್ಯಾಮು ಇನ್ಸರ್ಟ್ ಆಯಿತು. ಸೊ ಜಸ್ಟ್ ಕ್ಲೋಸ್ ಮಾಡಿ ಆನ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿ ಮತ್ತೆ ನಾವು ಸ್ಕ್ರೂ ಎಲ್ಲ ಫಿಕ್ಸ್ ಮಾಡೋಣ. ಯಾಕಂದರೆ ನಾವು ಅಡ್ಜಸ್ಟ್ ಆಗಿಲ್ಲ ಅಂದರೆ ಮತ್ತೆ ಎಲ್ಲ ತೆಗೆದು ಹಾಕೋಕ್ಕೆ ಸ್ವಲ್ಪ ಕಷ್ಟ ಅಲ್ವ. ಓಕೆ, ನಮ್ಮ ಲವಿ ಬಂದ. ಸೊ ಸ್ಟಾರ್ಟ್ ಮಾಡೋಣ. 2 into 64 ಬೈಟ್ ಇದೆ. ಸೊ 12 GB. ಸೊ ಅವಾಗಲೇ ನಾವು ನೋಡಿದಂಗೆ ಇಲ್ಲಿ 8 GB ಇತ್ತು. ಸೊ ಇಲ್ಲಿ 12 GB ಇತ್ತು. SP ಲೋನ್ ಹೋಗ್ಬಿಟ್ಟು SPD ಸ್ಲಾಟ್ 1 ಬಂದ್ಬಿಟ್ಟು 4GB ಇದೆ. ಸ್ಲಾಟ್ 2 ಬಂದ್ಬಿಟ್ಟು 8GB ಇದೆ. ಸೊ ಸೆಕೆಂಡ್ದು DDR4 3000 ಕ್ರೂಷಿಯಲ್ ಟೆಕ್ನಾಲಜೀಸ್ ಮಿರರ್. ಸೊ ಇಲ್ಲಿ ಅವ್ರ ಕಂಪ್ನಿ ಕೂಡ ಕಾಣಿಸ್ತಾ ಇದೆ. ಫೈನಲಿ ನನ್ನ ಲ್ಯಾಪ್ಟಾಪ್ಗೆ 4GB ರ್ಯಾಮ್ ತೆಗೆದ್ಬಿಟ್ಟು 8GB ರ್ಯಾಮ್ ಹಾಕಿದೆ. ಸೊ ಇವಾಗ ಟೋಟಲ್ 12GB ಇದೆ. ನಿಮ್ಗೆ ಯಾರಾದ್ರೂ ಈ 4GB ರ್ಯಾಮ್ ಬೇಕು ಅಂದ್ರೆ ಕಮೆಂಟ್ ಎಲ್ಲ ಹಾಕಿ, ನಾನು ನಿಮಗೆ ಕೊಡ್ತೀನಿ. ಒರಿಜಿನಲ್ ಇದು ಲ್ಯಾಪ್ಟಾಪ್ಗೆ ಬಂದಿರೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಮಾಡಿ ಮತ್ತು ಮೊಬೈಲ್ ನಂಬರ್ ಹಾಕಿ. ನಾನು ಇದರ ಪ್ರೈಸು ನಮಗೆ ಆನ್ಲೈನ್ ಅಲ್ಲಿ ನೋಡಿದ್ರೆ ₹850 900. ಇದು DDR4 3200 MHz 4GB ರ್ಯಾಮ್. ಇದು ಬೇಕು ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.